ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡತಿ ಮುಂಬೈಗೆ. ನಿಮ್ಮೆಲ್ರಿಗೂ ಇಂಟರ್ನ್ಯಾಷನಲ್ ಯೋಗ ಡೇ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ನಾನು ಹೋಗ್ತಾ ಇದ್ದೀನಿ ಕೇಂದ್ರೀಯ ವಿದ್ಯಾಲಯ ಕುಲಾಬಾ. ಅಲ್ಲಿ ಸೆಮಿನಾರ್ ಇತ್ತು, ಅಲ್ಲಿ ಇನ್ವೈಟ್ ಮಾಡಿದರು. ಬನ್ನಿ, ಅಲ್ಲಲ್ಲಿ ಏನೇನು ನಡೀತು ಯೋಗ ಡೇ ಪ್ರಯುಕ್ತ ಅನ್ನೋದನ್ನು ನೀವು ನೋಡಿ ಕೇಳಿ. ನನ್ನ ಸ್ಪೀಚ್ ಹಿಂದಿಲಿದೆ, ಸಾರಿ, ಕೇಳ್ಕೊಂಡು ಬನ್ನಿ ಆಯಿತಾ. लेकिन उसको तो ज़्यादा यूज नहीं कर रहे हैं, अननेसेसरी ले लेके हम बढ़ते रहते हैं। उसी तरह हमारे माइंड में नेगेटिव विचारों को लेके रखना नहीं, जो अच्छे चीज़ों को लेना है और बुरी चीज़ों को छोड़ना है। समझ में आया? इधर हमारा यमा खत्म होता है 5 पॉइंट: अहिंसा, सत्य, अस्तेय, ब्रह्मचर्य, अपरिग्रह। ओके, अभी हम आसना देख लेते हैं। अब हम करने वाले सूर्य नमस्कार। पहला आप लोग देख लो, हमेशा आगे ही है। ಫ್ರೆಂಡ್ಸ್, ಇಲ್ಲಿ ಸ್ಪೀಚ್ ಎಲ್ಲ ಮುಗಿದಾದ್ಮೇಲೆ ನಾನು ಸೂರ್ಯ ನಮಸ್ಕಾರದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ನಾನು ಸೂರ್ಯ ನಮಸ್ಕಾರ ಮಾಡಿ ಕೂಡ ತೋರಿಸ್ದೆ. ಮೊದಲನೇದಾಗಿ ನೀವು ಮ್ಯಾಟ್ ಮುಂದೆ ಭಾಗದಲ್ಲಿ ಬಂದು ನಿಂತ್ಕೋಬೇಕು ಸ್ಟ್ರೈಟಾಗಿ. ಈಗ ಸ್ಥಿತ ಪ್ರಾರ್ಥನಾಸನ, ಅದಾದ ನಂತರ ಹಸ್ತ ಉತ್ತನಾಸನ, ಹಸ್ತಪಾದಾಸನ, ಅಶ್ವ ಸಂಚಲನಾಸನ, ಅಧೋಮುಖ ಶ್ವಾನಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಅಶ್ವ ಸಂಚಲನಾಸನ, ಹಸ್ತಪಾದಾಸನ, ಹಸ್ತ ಉತ್ತನಾಸನ, ಹಾಗೆ ಸಮಸ್ಥಿತಿ. ಇದಾದ ನಂತರ ಒಂದು ಸ್ಪೀಚ್ ಇತ್ತು. भगवान महावीर को किस से लेता है फोटो में? वो किस तरह बैठते हैं? उन्होंने एक पोस्टर में बैठ के बहुत कुछ अचीवमेंट किया। देखा है पीछे उनका पिक्चर? ಫ್ರೆಂಡ್ಸ್, ಮಹಾರಾಷ್ಟ್ರದಲ್ಲಿ ನಾನು ಇರೋ ಕಾರಣ ನನಗೆ ಹಿಂದಿಲೇ ಮಾತಾಡಬೇಕಾಗತ್ತೆ. ನಾನು ಕೆಲವೊಂದನ್ನು ಮಾತ್ರ ವಿಡಿಯೋನ ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಮಾತೇನಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನನ್ನ ಜೊತೆಯಲ್ಲಿ ಬಂದಂಥ ಸಮೀಕ್ಷಾ, ಇವರು ಕೂಡ ಯೋಗ ಕೋಚ್, ಬಟ್ ಅಂಡರ್ ಸ್ಟಡಿ ಮಾಡ್ತಿದ್ದಾರೆ ನನ್ನ ಜೊತೆಲಿ. ಇವರು ಸೂಕ್ಷ್ಮ ವ್ಯಾಯಾಮನ ಮಾಡಿ ತೋರಿಸ್ತಾಯಿದ್ರು. ಹಿಂದ್ಗಡೆ ಮಕ್ಕಳು ಕೂಡ ಬಂದು ನಿಂತಿದ್ದಾರೆ. ಇಲ್ಲಿ ಒಂದು ತಮಾಷೆ ಏನಂದರೆ, ಹಿಂದ್ಗಡೆ ಬಂದು ನಿಂತಿದ್ದಾರಲ್ಲ ಮಕ್ಕಳು, ಅವರು ಕೂತಿರೋ ಜಾಗದಲ್ಲಿ ಹಿಂದ್ಗಡೆ ಕೂತಿದ್ರು, ತುಂಬ ಕೂಗಾಡ್ತಿದ್ರು. ಅದಕ್ಕೆ ಆ ಶಾಲೆ ಪ್ರಿನ್ಸಿಪಲ್ ಯಾರಿದ್ದಾರಲ್ಲ ಅವರು ಅವ್ರನ್ನ ಕರೆದು ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ಅಕ್ಕ ಮಾಡ್ತಿದ್ದಾರೆ, ನಂತರ ನೀವು ಮಾಡಿ ತೋರಿಸಿ ಅಂತ. ಆ ಮಕ್ಕಳು ತುಂಬಾ ನರ್ವಸ್ ಆಗಿದ್ದರು. ಫ್ರೆಂಡ್ಸ್, ನಾವು ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅರ್ಧ ಗಂಟೆನಾದರೂ ಟೈಮ್ ತೆಗೆದು ಯೋಗ ಮಾಡಲೇಬೇಕು. ಪ್ರತಿಯೊಬ್ಬರೂ ಯೋಗ ಮಾಡಲೇಬೇಕು. ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಯೋಗ ಮಾಡೋದ್ರಿಂದ ನಾವು ಫಿಸಿಕಲ್ ಆಗಿ ಮತ್ತು ಮೆಂಟಲಿ ಹೆಲ್ದಿಯಾಗಿರ್ತೀವಿ. ಇಷ್ಟೊಂದು ನಮ್ಮ ಬ್ಯುಸಿ ಲೈಫಲ್ಲಿ ಟೈಮ್ ತೆಗೆಯೋದು ಕಷ್ಟ. ಆದರೂ ಕೂಡ ನಮಗೋಸ್ಕರ ನಿಮಗೋಸ್ಕರ ಅರ್ಧ ಗಂಟೆನಾದರೂ ತೆಗೆದು ನೀವು ಯೋಗ ಮಾಡಲೇಬೇಕು ಅಂತ ಹೇಳ್ತೀನಿ. ನೀವು ಯಾರ್ಯಾರೆಲ್ಲ ಯೋಗ ಡೇನ ಆಚರಣೆ ಮಾಡಿದ್ರಿ, ನಾನು ವಿಡಿಯೋ ನೋಡಿದರೆ ದಯವಿಟ್ಟು ಕಮೆಂಟಲ್ಲಿ ಬರೆದು ಕಳಿಸಿ. ನಾನು ಮುಂಬೈಲಿರೋದ್ರಿಂದ ಹೆಚ್ಚು ಮರಾಠಿ ಮತ್ತು ಹಿಂದಿ, ಇಂಗ್ಲೀಷ್ ಮಾತಾಡ್ತೀನಿ. ಬಟ್ ನನಗೆ ಕನ್ನಡದಲ್ಲಿ ಮಾತಾಡೋದು ಅಂದರೆ ತುಂಬಾ ಇಷ್ಟ. ಯಾರಾದರೂ ಕನ್ನಡದವ್ರು ಸಿಕ್ಕಿದ್ರೆ ಸಾಕು, ಕನ್ನಡದಲ್ಲೇ ಮಾತಾಡ್ಕೊಂಡಿರ್ತೀನಿ. ನೀವು ಹಿಂದಿನ ವಿಡಿಯೋ ನೋಡಿರ್ಬೋದು, ಮಂಡ್ಯದ ಕೆಲವೊಬ್ಬರು ಸಿಕ್ಕಿದ್ರು ಕಾಲೇಜಲ್ಲಿ, ಅವ್ರ ಜೊತೆಲಿ ಕೂಡ ನಾನು ಕನ್ನಡದಲ್ಲೇ ಮಾತಾಡಿದ್ನಿ. ಮತ್ತು ಮಕ್ಕಳು ಬಂದು ನಿಂತ್ಕೊಂಡ್ರು. ಅವ್ರಿಗೆ ಏನು ಮಾಡಬೇಕಪ್ಪ ಅಂತ ಗೊತ್ತಾಗ್ತಿರಲಿಲ್ಲ. ಫುಲ್ ನರ್ವಸ್ ಆಗಿಬಿಟ್ಟಿದ್ರು. ಹಿಂದ್ಗಡೆ ಕೂತ್ಕೊಂಡೇನೋ ಕಿರ್ಚಾಡ್ತಿದ್ರು, ಬಟ್ ಮುಂದ್ಗಡೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ನಾನು ರೈಟ್ ಹೇಳಿದ್ರೆ ಲೆಫ್ಟು, ಲೆಫ್ಟ್ ಹೇಳಿದ್ರೆ ರೈಟು, ಈ ಥರ ಮಾಡ್ತಾಯಿದ್ರು. ಆದರೂ ಪರವಾಗಿಲ್ಲ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇನ್ನೂ ನರ್ವಸ್ ಆಗಿಬಿಡ್ತಾರೆ ಅಂತ. ಅವ್ರು ಹೆಂಗೆ ಮಾಡ್ತಿದ್ರು ಮಾಡಲಿ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನಂತರ ಮಕ್ಕಳು ಮಾಡಿದ್ರು, ಈ ಥರ ಸೂಕ್ಷ್ಮ ವ್ಯಾಯಾಮ ಎಲ್ಲ ಮಾಡಿದ್ರು. ಅವ್ರು ನನ್ನ ಮುಖಾನೇ ನೋಡ್ತಾಯಿದ್ರು. ಮೇಡಮ್ ಬಿಟ್ಟರೆ ಸಾಕು, ಹೋಗಿ ಕುತ್ಕೊಂಡ್ಬಿಡೋಣ ಅನ್ನೋ ಪೊಸಿಷನ್ ಅವ್ರದ್ದಾಗಿತ್ತು. ಸೊ ಸೂಕ್ಷ್ಮ ವ್ಯಾಯಾಮ ಎಲ್ಲ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ಆದ ನಂತರ ನನಗೆ ಇಲ್ಲಿ ಈ ವಿಡಿಯೋದಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿದಂಥ ವಿಡಿಯೋ ಕ್ಲಿಪ್ ಮಿಸ್ ಆಗೋಯಿತು. ಸೊ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ನನಗೆ, ದಯವಿಟ್ಟು ಸಾರಿ.
ಮಕ್ಕಳೆಲ್ಲ ಸೂಕ್ಷ್ಮ ವ್ಯಾಯಾಮ ಮಾಡಿದ ನಂತರ ಅವ್ರು ಹೋದರು. ಅದಾದಮೇಲೆ ನನಗೆ ಯಾರು ಇನ್ವೈಟ್ ಮಾಡಿದ್ರಲ್ಲ ಸರ್ ಬಂದರು, ಬರೋರಿದ್ದರು ಅವರು. ಅಷ್ಟರಲ್ಲಿ ನಾವು ಸ್ವಲ್ಪ ಪ್ರೇಯರ್ ಎಲ್ಲ ಕಂಡೀಷನ್ ಎಲ್ಲ ಮಾಡಬೇಕಾಗಿತ್ತು. ನಮ್ಮ ಸ್ಟೂಡೆಂಟ್ ಬಂದರು, ಸಮೀಕ್ಷಾ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಈಗ ನಾವು ಓಂಕಾರ ಚಾಟಿಂಗ್ ಮತ್ತು ಪ್ರೇಯರ್ ಎಲ್ಲ ಮಾಡ್ತಾಯಿದ್ದೀವಿ. ಮಾಡಿದ ನಂತರ ಆವತ್ತಿನ ದಿನದಲ್ಲಿ ಏನೆಲ್ಲ ನಡೀತು, ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಹೋಗಿ. ಸ್ಪೆಷಲಿ ಮಕ್ಕಳಿರ್ಬೋದು, ಟೀಚರ್ ಇರ್ಬೋದು, ಎನ್ವೈರ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದಾದ ನಂತರ ಸರ್ ಬಂದರು. ಅವ್ರಿಗೆ ಮತ್ತೆ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಕೊಡೋದಿತ್ತು, ಬಟ್ ಆ ಕ್ಲಿಪ್ ಕೂಡ ಇದರಲ್ಲಿ ವಾಯ್ಸ್ ಮ್ಯೂಟ್ ಆಗಿರೋದ್ರಿಂದ ಅದು ಕೂಡ ನನಗೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅಂದರೆ ಕೇಳ್ಸೋಕ್ಕಾಗಲಿಲ್ಲ. ಸೊ ಯಾಕೆಂದರೆ ನಾವು ತುಂಬಾ ಗಡಿಬಿಡಿಲಿದ್ವಿ. ವಿಡಿಯೋ ತೆಗಿತಿದ್ದು ನನ್ನ ಮಗನೇ. ಈ ವಿಡಿಯೋದ ಎಂಡಲ್ಲಿ ನೀವು ನನ್ನ ಮಗನ ಕೂಡ ನೋಡ್ಬೋದು. ಅವ್ನು ವಿಡಿಯೋ ಮಾಡೋಕ್ಕೋಸ್ಕರನೇ ಬಂದಿದ್ದ, ಬಟ್ ಅವ್ನ ಮಕ್ಕಳ ಜೊತೆಲಿ ಮಿಕ್ಸಪ್ ಆಗಿ ವಿಡಿಯೋ ಮಾಡೋದನ್ನೇ ಮರ್ತೋದ. ಈಗ ನಾನು ವಿಡಿಯೋದಲ್ಲಿ ಇದನ್ನೇ ಪರಿಚಯ ಮಾಡಿಕೊಡ್ತಿದ್ದೆ, ನನ್ನ ಮಗ ಮತ್ತು ಸಮೀಕ್ಷಾ ಬಂದಿದ್ದಾರೆ ಅಂತ. ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನನ್ನ ವಿಡಿಯೋನ ನೋಡಿ ನಿರಂತರವಾಗಿ ಹೀಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಮುಗಿಸ್ತೀನಿ. ಸ್ಪೀಚ್ಗೆ अंडर स्टडी कर रहे हैं